ಮಂಗಳೂರಿನ ಗ್ಯಾಂಗು ಮುಂಬೈ ಗ್ಯಾಂಗ್ಗೆ ಬ್ಯಾಂಕ್ ರಾಬರಿ ಮಾಡೋದಕ್ಕೆ ಸುಪಾರಿ ನೀಡುತ್ತಾ ಅನ್ನುವಂತಹ ಒಂದು ಅನುಮಾನ ಕಾಡ್ತಾ ಇದೆ. ಯಾಕಂದರೆ ಮುಂಬೈ ಗ್ಯಾಂಗು ಮಂಗಳೂರಿಗೆ ಬಂದು ದರೋಡೆ ಮಾಡಿ ಅಲ್ಲಿಂದ ಯಶಸ್ವಿಯಾಗಿ ಪರಾರಿಯಾಗುತ್ತೆ ಅಂದರೆ ಅದು ಹೇಗೆ ಸಾಧ್ಯ? ಇದೇ ಕಾರಣಕ್ಕಾಗಿ ಮಂಗಳೂರು ಗ್ಯಾಂಗ್ ಮುಂಬೈನ ಗ್ಯಾಂಗ್ಗೆ ಸುಪಾರಿ ಕೊಟ್ಟಿತ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಪರ್ಸೆಂಟೇಜ್ ಆಧಾರದಲ್ಲಿ ದರೋಡೆ ಮಾಡೋದಕ್ಕೆ ಮಹಾ ಡೀಲ್ ಏನಾದರೂ ನಡೆದಿತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಪರ್ಸೆಂಟೇಜ್ ಆಧಾರದಲ್ಲಿ ಬನ್ನಿ ನೀವು ಇಲ್ಲಿ ಬಂದು ದರೋಡೆ ಮಾಡಿ, ಆದರೆ ದರೋಡೆ ಮಾಡಿದ ಮೇಲೆ ಇಷ್ಟು ನಮಗೆ ಪರ್ಸೆಂಟೇಜ್ ಕೊಡಬೇಕು ಅಂತ ಒಂದು ಮಹಾ ಡೀಲ್ ಏನಾದರೂ ನಡೆದಿತ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಮುಂಬೈ ಗ್ಯಾಂಗ್ ಜೊತೆಗೆ ಇದೀಗ ಮಂಗಳೂರು ಗ್ಯಾಂಗ್ಗಾಗಿಯೂ ಕೂಡ ತಲಾಶ್ ನಡೀತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದೆ. ಕೋಟೆಕಾರ್ ಬ್ಯಾಂಕ್ ದರೋಡೆಯಲ್ಲಿ ಮಂಗಳೂರಿನ ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ ಶಾಮೀಲಾಗಿರುವಂತಹ ಅನುಮಾನ ಕಾಡ್ತಾ ಇದೆ. ಯಾಕಂದರೆ ಸಾಮಾನ್ಯ ಜನರು ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಗಳನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಈ CCTV ರಿಪೇರಿ ಆಗಿರಬಹುದು, ಲಾಕರ್ಗಳನ್ನು ಓಪನ್ ಮಾಡಿರುವಂಥದ್ದಾಗಿರಬಹುದು, ಅದೇ ರೀತಿಯಾಗಿ ಶುಕ್ರವಾರದ ದಿನವನ್ನೇ ಆಯ್ಕೆ ಮಾಡಿಕೊಳ್ಳುವಂತಹ ಸಮಯ, ಇದೆಲ್ಲವೂ ಕೂಡ ಸಾಮಾನ್ಯ ವ್ಯಕ್ತಿಗಳು ಆಲೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಪ್ರತಿಷ್ಠಿತ ವ್ಯಕ್ತಿಗಳು ಇದರಲ್ಲಿ ಶಾಮೀಲಾಗಿದ್ದಾರಾ ಅನ್ನೋ ಅನುಮಾನ ಕಾಡ್ತಾ ಇದೆ. ದರೋಡೆ ಪ್ರಕರಣದಲ್ಲಿ ಸುಮಾರು 10ಕ್ಕೂ ಅಧಿಕ ಜನ ಶಾಮೀಲಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. 10 ಜನ ದರೋಡೆಕೋರರು ಮುಂಬೈ ಧಾರಾವಿ ಗ್ಯಾಂಗ್ನವರು. ಈ 10 ಜನ ದರೋಡೆ ಮಾಡೋದಕ್ಕೆ ಅಂತ ಬಂದವರು ಮುಂಬೈನ ಧಾರಾವಿ ಗ್ಯಾಂಗ್ನವರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಮಂಗಳೂರು ಗ್ಯಾಂಗ್ ಖೆಡ್ಡ ತೋಡೋದಕ್ಕೆ ಅಂತ ಖಾಕಿ ಪಡೆ ಮುಂದಾಗ್ತಾ ಇದೆ. ಮಂಗಳೂರಿನಲ್ಲಿ ಇದ್ಕೊಂಡು ಈ ರಾಬರಿ ಮಾಡೋದಕ್ಕೆ ಅಂತ ಯಾರ್ಯಾರು ಸಹಕಾರ ಕೊಟ್ಟಿದ್ರು, ಯಾರ್ಯಾರು ಇದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ರು, ಯಾರ್ಯಾರು ಇದಕ್ಕೆ ರೂಟ್ ಮ್ಯಾಪ್ ಹಾಕ್ಕೊಟ್ರು, ಅವರನ್ನು ಕೆಡಬೋದಕ್ಕೆ ಅಂತ ಖಾಕಿ ಪಡೆ ಇದೀಗ ಮುಂದಾಗ್ತಾ ಇದೆ. ಮಂಗಳೂರಿನ 10ಕ್ಕೂ ಅಧಿಕ ಜನರನ್ನು ಈಗ ತೀವ್ರವಾಗಿ ವಿಚಾರಣೆಗೆ ಪೊಲೀಸ್ ಅಧಿಕಾರಿಗಳು ಒಳಪಡಿಸ್ತಾ ಇದ್ದಾರೆ. ಕೆನ್ಯಾ ಸಮೀಪದ ಇಬ್ಬರಿಗೆ ತೀವ್ರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ಇಬ್ಬರನ್ನು ಇದೀಗ ಪೊಲೀಸ್ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಸ್ಥಳೀಯರ ಮೇಲೂ ಕೂಡ ಈಗ ಅನುಮಾನ ಎದುರಾಗ್ತಾ ಇದೆ. ಹೀಗಾಗಿ ಅವರನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಒಂದೇ ಒಂದು ಸುಳಿವುಗಳು ಇಲ್ಲದೆ ಕೂಡ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿ ಈ ದರೋಡೆಕೋರರನ್ನು ಅರೆಸ್ಟ್ ಮಾಡಿದ್ದಾರೆ. ಈ ನಡುವೆ ಸ್ಥಳೀಯರ ಸಹಾಯ ಇಲ್ಲದೆ ಏನೂ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಇಷ್ಟು ದೊಡ್ಡ ದರೋಡೆ. ಹೀಗಾಗಿ ಸ್ಥಳೀಯರನ್ನೂ ಕೂಡ ಈಗ ಕೆಡಬೋದಕ್ಕೆ ಅಧಿಕಾರಿಗಳು ಯಾವ ರೀತಿಯಾಗಿ ತಯಾರಿ ಮಾಡಿಕೊಂಡಿದ್ದಾರೆ, ಯಾರ್ಯಾರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ. ಸಂತೋಷ್, ನಿಜವಾಗ್ಲೂ ನಿನ್ನೆ ಮಂಗಳೂರು ಪೊಲೀಸ್ ಕಮಿಷನರ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡೋ ಸಂದರ್ಭ ಹೇಳ್ತಾ ಇದ್ರು, ಸ್ಥಳೀಯರ ಸಹಕಾರ ಇಲ್ಲದೆ ಈ ತರ ಒಂದು ದರೋಡೆಯನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಈಗಾಗಲೇ ಮುಂಬೈ ಗ್ಯಾಂಗಿಗೆ ಒಂದು ಅರ್ಧ ಮಟ್ಟಿಗೆ ಪೊಲೀಸರು ಕೆಡ್ಡ ತೋಡಿ ಈಗ ಮಂಗಳೂರು ಗ್ಯಾಂಗ್ ನತ್ತ ಪೊಲೀಸರು ಕಣ್ಣಾಯಿಸಿದ್ದಾರೆ. ಅಂದ್ರೆ ಸ್ಥಳೀಯರ ಸಹಕಾರ, ಮಂಗಳೂರು ಭಾಗದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಈ ಒಂದು ದರೋಡೆ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯ ಬರ್ತಾ ಇರುವಂತದ್ದು. ಇದು ಸ್ಫೋಟಕವಾಗಿರುವಂತಹ ಮಾಹಿತಿ. 10 ಜನ ದರೋಡೆಕೋರರು ಈ ತಂಡದಲ್ಲಿದ್ರೆ ಇನ್ನುಳಿದಂತೆ ಸುಮಾರು ಒಂದು 10 ಜನ ಮಂಗಳೂರಿನವರು ಅನ್ನುವಂತಹ ಮಾಹಿತಿ ಸದ್ಯ ಬರ್ತದೆ. ಅಂದ್ರೆ ಒಟ್ಟು ಈ ಪ್ರಕರಣದಲ್ಲಿ ಸುಮಾರು 15ಕ್ಕೂ ಅಧಿಕ ಜನರು ಬಂಧನವಾಗುವಂತ ಸಾಧ್ಯತೆ ಇದೆ. ಅಂದ್ರೆ ಅಷ್ಟು ಜನ ಶಾಮೀಲಾಗಿದ್ದಾರೆ. ಹೋಗ್ತಾ ಈ ಪ್ರಕರಣ ಯಾವ ತರ ತಿರುವುಗಳನ್ನ ಪಡೆದುಕೊಳ್ತಾ ಹೋಗುತ್ತೆ ಅನ್ನುವಂಥದ್ದೇ ಬಹಳ ಕುತೂಹಲಕಾರಿಯಾಗಿದೆ. ಸ್ಥಳೀಯರು ಸಹಕಾರವನ್ನ ನೀಡಿದ್ದಾರೆ. 2 ತಿಂಗಳ ಹಿಂದೆ ಈ ಮುರುಗನ್ ಏನಿದ್ದಾನೆ ಈತ ಮಂಗಳೂರಿಗೆ ಬಂದಿದ್ದಾನೆ. ಈತ ಬಂದು ಇಲ್ಲಿ ಯಾವ ತರ ದರೋಡೆ ನಡೆಸಬೇಕು, ಯಾವ ಬ್ಯಾಂಕ್ ಅನ್ನ ಟಾರ್ಗೆಟ್ ಮಾಡಬೇಕು, ಈ ಬ್ಯಾಂಕ್ ಯಾತಕ್ಕೆ ನಮ್ಗೆ ದರೋಡೆಯನ್ನ ಮಾಡೋದಕ್ಕೆ ಬಹಳ ಸುಲಭ ಮತ್ತು ಎಷ್ಟು ಸಲೀಸಾಗಿ ಇಲ್ಲಿಂದ ಎಸ್ಕೇಪ್ ಆಗಬಹುದು, ಗಡಿ ಭಾಗ ಎಷ್ಟು ದೂರ ಇದೆ ಅನ್ನುವ ರೀತಿಯೆಲ್ಲ ಸ್ಕೆಚ್ ಹಾಕಿದ್ದಾನೆ. ಯಾಕಂದ್ರೆ ಸಂತೋಷ್, ಮುಂಬೈಯಿಂದ ಮಂಗಳೂರಿಗೆ ಬರುವಂತ ಹೊತ್ತಿನಲ್ಲೇ ಸಾವಿರಾರು ಬ್ಯಾಂಕ್ಗಳು ಇದೆ. ಮಂಗಳೂರು ಭಾಗದಲ್ಲೇ ಸಹಕಾರ ಬ್ಯಾಂಕ್ಗಳು ಗಲ್ಲಿಗೊಂದಿದೆ. ಆದ್ರೆ ಕೋಟೆಕಾರ್ ಬ್ಯಾಂಕ್ ಅನ್ನೇ ಯಾಕೆ ಟಾರ್ಗೆಟ್ ಮಾಡಲಾಯಿತು ಅನ್ನುವಂಥದ್ದು ಈಗ ಪ್ರಮುಖ ಪ್ರಶ್ನೆ. ಈ ಆಧಾರದಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕೋಟೆಕಾರ್ ಸಮೀಪದ ಕಿನ್ಯಾ ಅನ್ನುವಂಥ ಪ್ರದೇಶದಿಂದ ಇಬ್ಬರನ್ನ ಪೊಲೀಸರು ಬಹಳ ವಿಚಾರಣೆಗೆ ಒಳಪಡಿಸಿದ್ದಾರೆ. ತೀವ್ರ ಡ್ರಿಲ್ ನಡೆಸ್ತಾ ಇದ್ದಾರೆ. ಇದರೊಂದಿಗೆ ಸುಮಾರು ಈಗಾಗಲೇ ಕೋಟೆಕಾರು, ಮಂಗಳೂರು, ಉಳ್ಳಾಳ ಭಾಗದ 10 ಜನರನ್ನ ವಶಕ್ಕೆ ಪಡೆದು ಖಾಕಿ ತೀವ್ರ ವಿಚಾರಣೆ ನಡೆಸ್ತಾ ಇದೆ. ಇನ್ನುಳಿದಂತೆ ಒಂದು ತಂಡ ಮುಂಬೈ ಭಾಗದಲ್ಲಿ ಏನೀಗ ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದರೊಂದಿಗೆ ಮಂಗಳೂರು ಭಾಗದಲ್ಲೂ ಕೂಡ ಯಾರೆಲ್ಲ ಶಾಮೀಲಾಗಿದ್ದಾರೆ ಅನ್ನುವಂಥ ವಿಚಾರವಾಗಿ ಕೂಡ ಈಗ ತನಿಖೆ ನಡೀತಾ ಇದೆ. ಸ್ಥಳೀಯರ ಸಹಕಾರದಿಂದಲೇ ದರೋಡೆ ನಡೆದಿದೆ ಅನ್ನುವಂಥದ್ದು ಪಕ್ಕಾ ಆಗಿದೆ. ಹಾಗಾಗಿ ಈಗ ತನಿಖೆ ತೀವ್ರಗೊಳ್ತಾ ಇದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.